ಗಳಿಸಿ ಇಡೀ ರಾಜ್ಯದಲ್ಲಿ ಇವತ್ತು 1 ಕಿಲೋಮೀಟರ್ ಕೆಲಸ, ರಸ್ತೆ ಕೆಲಸ ಆಗ್ತಾ ಇಲ್ಲ, ಆರೋಗ್ಯ ಇದರಲ್ಲಿ ಆಸ್ಪತ್ರೆಗಳ ಕಟ್ಟಡಗಳಾಗ್ತಾ ಇಲ್ಲ, ಸ್ಕೂಲ್ ಬಿಲ್ಡಿಂಗ್ಸ್ ಆಗ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಕೇವಲ ಸಿದ್ದರಾಮಯ್ಯ ಅವರ ಸೀಟನ್ನು ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಅವರು ಇವತ್ತು ಈ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಅವರ ಕಾಂಗ್ರೆಸ್ ಏನ್ MLA-ಗಳಿದ್ದಾರೆ, ಎಲ್ಲ ಕಾಂಗ್ರೆಸ್ MLA-ಗಳು ಕೂಡ ಮತ್ತೆ ಮಂತ್ರಿಗಳು ಕೂಡ ಒಕ್ಕೊರಳಿಂದ ಮಾತಾಡ್ತಾ ಇದ್ದಾರೆ. ಇಡೀ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ 1 ರೂಪಾಯಿ ಕೂಡ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರ MLA-ಗಳು ಮಂತ್ರಿಗಳೇ ಅಭಿವೃದ್ಧಿ ಶೂನ್ಯ ಅಂತ ಹೇಳುವಾಗ ಇವರು ಈ ಸಾಧನೆ ಸಮಾವೇಶ ಅನ್ನೋದು ಮಾಡಿ ನಿಜವಾಗ್ಲೂ ಸಹ ಅರ್ಥಹೀನವಾಗಿರ್ತಕ್ಕಂಥದ್ದು, ನಿಜವಾಗ್ಲೂ ಸಹ ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ಬೋದು. ಈ ವಿಚಾರವಾಗಿ ಒಂದಲ್ಲ ಎರಡಲ್ಲ, ದೇಶದ ವಿಚಾರವಾಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರ್ಬೋದು, ಕಾಂಟ್ರಾಕ್ಟರ್ಸ್ ರಿಸರ್ವೇಶನ್ ಇರ್ಬೋದು, ಈಗ ಒಂದಲ್ಲ ಎರಡಲ್ಲ ಇವ್ರು ಮಾಡ್ತಾ ಇರ್ತಕ್ಕಂಥ, ಮತ್ತೆ ಇವತ್ತು ಪಹಲ್ಗಾಮ್ ಯುದ್ಧ ಏನ್ ನಡೀತಾ ಇದೆ ಪಾಕಿಸ್ತಾನದ ವಿರುದ್ಧ, ಇಡೀ ಕಾಂಗ್ರೆಸ್ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರು ಎಲ್ಲರೂ ಕೂಡ ಪಾಕಿಸ್ತಾನದ ಪರವಾಗಿ ಮಾತಾಡ್ತಕ್ಕಂಥ ಮನಸ್ಥಿತಿ ಬಂದಿದೆ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೂ ಕೂಡ ಅವರು ಕಾಂಗ್ರೆಸ್ನ ಸರ್ಕಾರ ಏನಿದೆ, ಪಾಕಿಸ್ತಾನದ ನಮ್ಮ ವಿರೋಧಿಗಳು ಯಾರಿದ್ದಾರೆ ಆ ವಿರೋಧಿಗಳ ಪರವಾಗಿ ಮಾತಾಡ್ತಿರ್ತಕ್ಕಂಥ ಮನಸ್ಥಿತಿ ಹೊಂದಿರತಕ್ಕಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಮತ್ತೆ ಅದರಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಇವತ್ತು ಆ ರೀತಿ ಮಾತಾಡ್ತಾ ಇದೆ. ನಿಜವಾಗ್ಲೂ ಸೇರಿದೆ ನಮ್ಗೆ ದೇಶ ದ್ರೋಹಿಗಳು ಆಚೆ ಇಲ್ಲ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಈ ನಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಪಹಲ್ಗಾಮ್ ವಿಚಾರದಲ್ಲಿ ಇರ್ಬೋದು, ಪಾಕಿಸ್ತಾನದ ವಿಚಾರದಲ್ಲಿ ಇರ್ಬೋದು, ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಅವರು ನಿಜವಾಗಿರ್ತಕ್ಕಂಥ ದೇಶ ದ್ರೋಹಿಗಳು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ. ದೇಶಕ್ಕೆ ಆಚೆ ಇರ್ತಕ್ಕಂಥ ಅಫ್ಘಾನಿಸ್ತಾನ ಇರ್ಬೋದು, ನಮ್ಮ ಪಾಕಿಸ್ತಾನ ಇರ್ಬೋದು, ಮತ್ತೆ ತುರ್ಕಿಸ್ತಾನ್ ಇರ್ಬೋದು, ಅದೆಲ್ಲ ನಮ್ಗೆ ವಿರೋಧ ಇರ್ತದೆ. ಇವತ್ತು ಇಂಟರ್ನಲ್ ಆಗಿ ಕಾಂಗ್ರೆಸ್ ನಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಇವರು ನಮ್ಮ ನಿಜವಾಗಿರ್ತಕ್ಕಂಥ ದೇಶ ದ್ರೋಹಿಗಳು ಅಂತ ಇವತ್ತು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಅವರ ಜೊತೆಗೆ ಮಾನಸಿಕವಾಗಿ ಬೆಂಬಲಕ್ಕೆ ನಿಂತ ಇಡೀ ಭಾರತದ ಜನಸಮೂಹ ಜೊತೆಗೆ ಬಹಳ ಪಾಸಿಟಿವ್ ಆಗಿ ಇದನ್ನು ತೆಗೆದುಕೊಳ್ಳುವಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇದಾದ ಮೇಲೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ, ಕರ್ನಾಟಕದಲ್ಲಿ ಈಗ ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು, ತುಂಬಾ 17 ಸರಿ ಬಜೆಟ್ ಕೊಟ್ಟಿರ್ತಕ್ಕಂಥವ್ರು, ಉತ್ತಮ ಆಡಳಿತಗಾರರು, ಭ್ರಷ್ಟಾಚಾರ ರಹಿತ ಮನುಷ್ಯ ಅಂತೇಳಿ ಹಿಂದೆಲ್ಲ ಮಾತುಗಳು ಕೇಳ್ತಾ ಇದ್ವಿ ನಾವು. ಆದರೆ ಈ ಬಾರಿ ಅವರ ಆಡಳಿತ ನೋಡಿದ್ಮೇಲೆ ಇತಿಹಾಸ ಕ್ಷಮಿಸದೇ ಇರುವಷ್ಟು ಭ್ರಷ್ಟಾಚಾರಿಯಾಗಿ, ಇತಿಹಾಸ ಕ್ಷಮಿಸದೇ ಇರುವಷ್ಟು ಆಡಳಿತದಲ್ಲಿ ಹಿಡಿತಾ ಇದ್ರೋರಾಗಿ, ಒಬ್ಬ ದುರಂತ ನಾಯಕರಾಗಿ ಹೊರಹೊಮ್ತಾ ಇರ್ತಕ್ಕಂಥದ್ದು ನಾಡಿನ ದುರ್ದೈವ. ಕೇವಲ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ದುರ್ದೈವ ಅಲ್ಲ, ಇದು ನಾಡಿನ ದುರ್ದೈವ. ನೋಡ್ಕೊಂಬನ್ನಿ ನೀವು, 2 ವರ್ಷ ಆಗ್ತಾ ಬಂತು ಹತ್ತತ್ರ ಸರ್ಕಾರ ಬಂದು, ಒಂದೇ 1 ಕಿಲೋಮೀಟರ್ ರಸ್ತೆ ಎಲ್ಲಾದ್ರೂ ಆಗಿದೆಯಾ ಇಡೀ ಕರ್ನಾಟಕದಲ್ಲಿ? ಒಂದೇ 1 ಕಿಲೋಮೀಟರ್. ತಾವೆಲ್ಲ ಪತ್ರಕರ್ತರು, ದೊಡ್ಡ ಮಟ್ಟದ ಕಾಂಟ್ಯಾಕ್ಟ್ ಇರುತ್ತೆ ನಿಮಗೆ. ಒಂದೇ ಒಂದು ಶಿಲಾನ್ಯಾಸ ಆಗಿದೆಯಾ? ಒಂದೇ ಒಂದು ಉದ್ಘಾಟನೆ ಆಗಿದೆಯಾ ಹೊಸದು? ಯಾವ್ದಾದ್ರು ಕೆಲಸ ನಡೀತಾ ಇದೆಯಾ? ಯಾವ್ದಾದ್ರು ಕೆಲಸಗಳು ಎಕ್ಸೆಪ್ಟ್ ಕೇಂದ್ರ ಸರ್ಕಾರದಿಂದ ಏನ್ ಬರ್ತಾ ಇದೆ, ಜಲ್ ಜೀವನ್ ಇರೋದು, ಮನೆ ಗಂಗೆದು, ಅದೊಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ನಡೀತಾ ಇದೆ. ಒಂದಷ್ಟು ಸ್ಮಾರ್ಟ್ ವರ್ಕ್ ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಒಂದಷ್ಟು ವಿಧಿಯಿಂದ ನಡೀತಾ ಇದೆ. ಬಿಟ್ರೆ ರಾಜ್ಯ ಸರ್ಕಾರದಿಂದ ಯಾವ್ದಾದ್ರು ನಡೀತಾ ಇದೆಯಾ? ಹಳೆ ನಮ್ಮ ಸರ್ಕಾರದ ಸ್ಯಾಂಕ್ಷನ್ ಆಗಿದ್ದಾವೆ ಒಂದು ಸಣ್ಣ ಪುಟ್ಟ ಈ ಕೆಲಸ ನಡೆದವು. ಒಬ್ಬ MLA-ಗೆ ಒಂದೇ 1 ರೂಪಾಯಿ ಅನುದಾನಗಳು ಕೊಟ್ಟಿಲ್ಲ. ಇದು ನಾವೇಳ್ತಿರೋ ಮಾತಲ್ಲ, ನಾವು ಬಂದು ನೇಣು ಹಾಕಬೇಕೇನ್ರಿ ಅಂತ ಕೇಳ್ಬಿಟ್ರು ರಾಜಕಾಗಿ ಅವರು, ಅವ್ರದೇ MLA ಅವರು. ಬಸವರಾಜ್ ಶಿವಗಂಗಾ ಅವರು ನಾವು ಜನರ ಮುಂದೆ ಹೋಗಕ್ಕಾಗಲಿಲ್ಲ, ಹೊಡಿತಾರೆ ನಮ್ಗೆ ಅಂತ ಹೇಳ್ತಾರೆ. ಅವ್ರ ಮಿನಿಸ್ಟ್ರಿಗಳು ಇದೇ ಮಾತಾಡೋರು, ಒಂದೇ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ಅವರ ಧೀಮಂತ ಉಪಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾರೆ, ನಮ್ಗೆ ಈ ಸರಿ ಡೆವಲಪ್ಮೆಂಟ್ ದುಡ್ಡು ಕೊಡೋಕ್ಕಾಗಲ್ಲ ಅಂತೇಳಿ ಮೀಟಿಂಗಲ್ಲೇ ಹೇಳಿದ್ದೀನಿ, ನಾನು MLA ಮೀಟಿಂಗಲ್ಲೇ ಹೇಳಿದ್ದೀನಿ ಅಂತೇಳಿ. ಮತ್ತೆ ಯಾವ ಪುರುಷತ್ವಕ್ಕೋಸ್ಕರ ಸರ್ಕಾರ ಮಾಡಿದ್ದೀರಿ? ನಾಚಿಕೆ ಆಗಲ್ವ ನೀವು ಈಗ ಮಾತಾಡೋದಕ್ಕೆ? 136 ಸೀಟ್ ಗೆಲ್ಸ್ಬಿಟ್ಟು ಕೊಟ್ರಲ್ಲ ಜನ ನಿಮ್ಗೆ, ಇದಕ್ಕೋಸ್ಕರ. ಅದಾದ್ಮೇಲೆ ಭ್ರಷ್ಟಾಚಾರ, ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಸ್ವಾಮಿ? ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ? ಅವರು ಕೆಂಪಣ್ಣವರು ತಿರುವಕ್ಕೆ ಮುಂಚೆನೇ ಹೇಳ್ಬಿಟ್ಟೋದ್ರು, ಹಳೆ ಸರ್ಕಾರವೇ ವಾಸಿ ಆಗಿದ್ರು. ಯಾಕೆ ವಾಸಿ ಆಗಿದ್ರು? ಹಳೆ ಸರ್ಕಾರದ ಮೇಲೆ ಅವರೇ ಆರೋಪ ಮಾಡಿ ಪ್ಲಾನ್ ಮಾಡಿ ಅದನ್ನ 40% ಅಂತ